ಯಾಕೆ ನಿಮ್ಮ ಚುನಾವಣಾ ಕಚೇರಿ ಯಾಕೆ ಬೇಕು, ಈ ಕಮಿಷನ್ ಯಾಕೆ ಬೇಕು? ನಿಮಗೆ ಈ ಒಂದು ಗಮನಕ್ಕೆ ಬಂದಿದ್ದೂ ಕೂಡ, ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ದರೂ ಕೂಡ, ಡಾಕ್ಯುಮೆಂಟ್ ಸಿಕ್ಕಿದ್ರೂ ಕೂಡ, ಯಾವ್ಯಾವ ಅಧಿಕಾರಿಗಳು ಮಾಡ್ಯಾರಂತ ಗೊತ್ತಿದ್ದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಬಿಡಿ. ಬರೀ ಹೇಳಕ್ಕಿದ್ದೀರಾ ನೀವು? ಚುನಾವಣೆ ಅಂತ ತಕ್ಷಣ ಈ ಪ್ರಜಾಪ್ರಭುತ್ವದ ಒಂದು ದೇವಾಲಯದಲ್ಲಿ ಆಗ್ತಾರಂಥ ಪೂಜೆ ಇದು. ಇದಕ್ಕೆ ಭಂಗ ತರಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ನೆನ್ನೆ ಟಿ ವಿಗಳಲ್ಲಿ ನೋಡಿದೆ ನಾನು. ಬುರ್ಕಾಗಳು, ಮುಸ್ಲಿಂ ಟೋಪಿಗಳನ್ನು ಹಾಕ್ಕೊಂಡು ಕಾಂಗ್ರೆಸ್ನವರು ಅಧಿಕಾರ ದುರುಪಯೋಗವನ್ನು SIR ಮಾಡಿಸುತ್ತಿದ್ದಾರೆ. ಮತ ಪರಿಷ್ಕರಣ ಅಕ್ರಮ, ಮದ್ರಸಾಗಳಲ್ಲಿ, ಮಸೀದಿಗಳಲ್ಲಿ, ಕಲ್ಯಾಣ ಮಂದಿರಲ್ಲೂ ಕೂಡ ಪರಿಷ್ಕರಣೆ ಒಂದೇ ಕಡೆ ಕುಳಿತು ಆಗ್ತಾ ಇದೆ. ಇದು ನೇರ ಅಧಿಕಾರದ ದುರುಪಯೋಗ. ಮುಸಲ್ಮಾನರ ಮತದಾರರ ಸಂಖ್ಯೆ ಜಾಸ್ತಿ ಮಾಡೋದಕ್ಕೋಸ್ಕರ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಕುತಂತ್ರ ಮಾಡ್ತಾ ಇದೆ. ಹಿಂದೂಗಳ ಮತದಾರರ ಸಂಖ್ಯೆಯನ್ನು ಕಡಿಮೆ ಮಾಡೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮ್ ಶುರುವಾಗಿ 3 ದಿನಕ್ಕೆ ಕಾಂಗ್ರೆಸ್ಸಿಗರ ನಿಜವಾದ ಬಣ್ಣ ಬಯಲಾಗಿದೆ. 3 ದಿನಕ್ಕೆ ಉತ್ತರ ಕನ್ನಡದ ಯಲ್ಲಾಪುರ, ರಾಮನಗರ, ಯಶವಂತಪುರ, ಇನ್ನು ಇಡೀ ರಾಜ್ಯದ ಅನೇಕ ಭಾಗಗಳಲ್ಲಿ ಮಸೀದಿ, ಮದ್ರಸಾ ಅಲ್ಲೆಲ್ಲ ಗುಡ್ಡೆ ಹಾಕಿ, ಈ ಟೋಪಿ ಹಾಕ್ಕೊಂಡಿರೋರನ್ನ, ಬುರ್ಕಾ ಹಾಕ್ಕೊಂಡಿರೋರನ್ನ ಗುಡ್ಡೆ ಹಾಕಿ ಅಲ್ಲಿಂದ ಫಾರಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಈ ಒಂದು ಚುನಾವಣಾ SIR ಮುಖಾಂತರ ನಡೆಸ್ತಾ ಇದ್ದಾರೆ. ಇದು ಗೊತ್ತಿದ್ರೂ ಕೂಡ ಕ್ರಮ ನೀವು ತಗೊಳಕ್ಕಾಗ್ತಾ ಇಲ್ಲ. ಇದು ಸ್ಪಷ್ಟ ಮಾಡಬೇಕು ರಾಜ್ಯದ ಜನರಿಗೆ, ಚುನಾವಣಾ ಅಧಿಕಾರಿಗಳು. ಕರ್ನಾಟಕ ರಾಜ್ಯದ ಅಧಿಕಾರಿಗಳನ್ನೇ ಇದನ್ನು ಬಳಸ್ಕೋತಾ ಇರೋದಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದ್ರ ದುರುಪಯೋಗ ಆಗ್ತಾ ಇರೋದ್ರಿಂದ ಬೇರೆ ರಾಜ್ಯಗಳಿಂದ ಅಧಿಕಾರಿಗಳು ತಗೊಂಬನ್ನಿ. ಇವ್ರು ಯಾರೋ ಈ ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಈ ನಿಮಿಷ ತನಕ ಆಗಿರೋಂಥ ಅವ್ಯವಹಾರಗಳೇನಾಗಿದೆ ಅದನ್ನು ತಕ್ಷಣ ರದ್ದು ಮಾಡಿ. ಪ್ರಜಾಪ್ರಭುತ್ವದ ಧ್ವಂಸ, ಸಂವಿಧಾನಕ್ಕೆ ಕುತ್ತು, ಇದನ್ನು ಹೇಳ್ತಾ ಇದ್ದಂಥ ಕಾಂಗ್ರೆಸ್ಸಿಗರು ನಾವು ಅವತ್ತು ಕೇವಲ ಘೋಷಣೆಗಳಿಗೆ ಹೇಳಿದ್ವಿ, ನಾವು ಅದೇ ಬದುಕು ನಾವು ಮಾಡೋರು, ಸಾಕ್ಷಿ ಸಮೇತ ಸಿಕ್ಕೊಂಡಿದ್ದೀವಿ, ಮಸೀದಿಗಳಲ್ಲಿ ಸಿಕ್ಕೊಂಡಿದ್ದೀವಿ, ಮದ್ರಸಾಗಳಲ್ಲಿ ಸಿಕ್ಕೊಂಡಿದ್ದೀವಿ, ಸಾಮೂಹಿಕವಾಗಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ರಾಜ್ಯದ ದೇಶದ ಜನರ ಕ್ಷಮೆಯನ್ನು ಕಾಂಗ್ರೆಸ್ ನಾಯಕರು ಕೇಳಬೇಕು. DK ಶಿವಕುಮಾರ್, ಸಿದ್ದರಾಮಯ್ಯರವರು, ಹರಿಪ್ರಸಾದ್ ಅವರು ಕರ್ನಾಟಕ ರಾಜ್ಯದಲ್ಲಿ ಆಗ್ತಿರೋಂಥ SIR ಅಲ್ಲಿ ಆಗ್ತಿರೋಂಥ ಅಕ್ರಮದ ಬಗ್ಗೆ ದೇಶದ ಕ್ಷಮೆ ಕೇಳಬೇಕು. ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಇಷ್ಟ ಇಲ್ಲ ಅಂತ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ರಕ್ಷಣೆ, ಮಸೀದಿಗಳಲ್ಲಿ ಮುಲ್ಲಾಗಳ ಮುಖಾಂತರ ಸಾಮೂಹಿಕವಾಗಿ ಬುರ್ಕಾ ಹೆಣ್ಮಕ್ಳ ಜೊತೆಗೆ, ಟೋಪಿ ಹಾಕ್ಕೊಂಡಿರೋಂಥ ಮುಸಲ್ಮಾನರ ಜೊತೆಗೆ ಅವ್ರ ಜೊತೆ ಗುಡ್ಡೆ ಹಾಕಿ SIR ಫಾರಮ್ಗಳನ್ನು ಒಟ್ಟಾಗಿ ಹಂಚಿದ್ದೇವೆ, ಚುನಾವಣೆಯ ಎಲ್ಲ ನಿಯಮವನ್ನು ಮೀರಿದ್ದೇವೆ. ಇದೇ ಪ್ರಜಾಪ್ರಭುತ್ವ, ಇದೇ ಸಂವಿಧಾನ, ಇದಕ್ಕೆ ನಾವು ಬದ್ಧ ಅಂತ ಕಾಂಗ್ರೆಸ್ನವ್ರು ಹೇಳಿಕೆ ಕೊಡಿ. ಇಷ್ಟೆಲ್ಲ ಆದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಚುನಾವಣಾ ಅಧಿಕಾರಿ ಶ್ರೀಯುತ ಅನ್ಬು ಕುಮಾರ್ ಅವರು, ಚುನಾವಣಾ ಆಯುಕ್ತದ
ಅಧಿಕಾರ ಅನ್ಬುಕುಮಾರ್ ಅವರು ನಾನು ಹೇಳಿದ ಪ್ರಕಾರ ಇಲ್ಲ, ರಾಜ್ಯದಲ್ಲಾಗಿರೋಂಥ ಅಕ್ರಮಗಳ ಬಗ್ಗೆ ಕ್ರಮ ತಗೊಳ್ಳಿ, ಬೇರೆ ರಾಜ್ಯಗಳಿಂದ ಅಧಿಕಾರಿಗಳು ತಗೊಂಬಂದು ಈ ಒಂದು SIR ಪ್ರಕ್ರಿಯೆಯನ್ನು ಆರಂಭ ಮಾಡಿ ಆಗಿರೋಂಥ ಅಕ್ರಮಗಳನ್ನು ನಿಲ್ಲಿಸಿ. SIR ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ. ಸಚಿವ ಪ್ರಿಯಾಂಕಾ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ತನ್ನದೇ ಆದ ನಿಯಮಗಳನ್ನು ಅಧಿಕಾರಿಗಳು ಅದರ ಪ್ರಕಾರವೇ ನಡೆಸಬೇಕಾಗುತ್ತದೆ. ಅದನ್ನು ಮೀರಿ ಯಾವುದೋ ಚೌಲ್ಟ್ರಿಯಲ್ಲೋ ಮತ್ತೆಲ್ಲೋ ನಡೆಸಿದರೆ ಕಾನೂನು ಕ್ರಮ ಜರುಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಸಾಕ ಹೇಳಿದರೆ? ದಾಖಲೆಗಳು ಸಿಕ್ಕಿಲ್ವ ನಿಮಗೆ? ಏನು ಕ್ರಮ ತಗೊಂಡಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ಬೇರೆ ಎಲ್ಲದಕ್ಕೂ ಇಷ್ಟಿಷ್ಟುದ್ದ ಭಾಷಣ ಮಾಡ್ತೀರಿ. ನೀವೇ ಗೃಹ ಮಂತ್ರಿಗಳು, ನಿಮ್ಮ ಕೈ ತಾಕತ್ತಿದ್ರೆ ಮಾಡಿ, ಇಲ್ಲಾಂದರೆ ಗೃಹ ಖಾತ್ರಿಯನ್ನು ಬೇರೆಯವ್ರಿಗೆ ಕೊಡಿ. ಬರೀ ಹೇಳಿಕೆ ಕೊಡೋದಕ್ಕೋಸ್ಕರ ಗೃಹ ಮಂತ್ರಿ ಆಗಿರೋದಲ್ಲ. ಪ್ರತಿ ಬೂತು ಒಬ್ಬೊಬ್ರು ಇರೋದ್ರಿಂದ ಆ BLOಗಳು ಸಹಕಾರ ಅಕಸ್ಮಾತ್ ಮತದಾರರಿಗೆ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ನಮ್ಮ ಸಹಾಯ ಕೇಂದ್ರಕ್ಕೆ ಬಂದರೆ ಅಥವಾ ಫೋನ್ ಮಾಡಿದ್ರೆ ನಮ್ಮ ಕಡೆಯಿಂದ ಅವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಇದಕ್ಕೋಸ್ಕರ ನಾವು ಮಾಡಿಟ್ಬಿಡೋದು 4 ಜನ ಎಕ್ಸ್ಪರ್ಟ್ಗಳನ್ನ ಶ್ರೀಕಾಂತ್ ಸೇರಿ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೂತಿರ್ತಾರೆ. ಯಾರೇ ಬಂದರೂ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ. ಇನ್ನೂ ಸಮಸ್ಯೆ ಬಂತು ಅಂದರೆ ಇನ್ನೂ ಒಂದಿಷ್ಟು ಜನ ಸೇರಿಸ್ಕೋತೀವಿ ನಾವು. ಈ ಸಮಸ್ಯೆನ ನಗರದ ನಾಗರಿಕರಿಗೆ ಈ ಸಮಸ್ಯೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಸಹಾಯ ಕೇಂದ್ರ ಮಾಡ್ತಾ ಇರೋದು. ನಿನ್ನೆ ನಾವು ಶನೇಶ್ವರ ದೇವಸ್ಥಾನ ಸಮಿತಿಯವರು, ರಾಷ್ಟ್ರಭಕ್ತ ಬಳಗದವರು ಸಾಕಷ್ಟು ಕೂತು ಚರ್ಚೆ ಮಾಡಿ ಇದನ್ನು ಈ ಸಹಾಯ ಕೇಂದ್ರ ಆರಂಭ ಮಾಡ್ತಾಯಿದ್ದೀವಿ. ಇವರು ಎಕ್ಸ್ಪರ್ಟ್ ಜೊತೆ ಅಲ್ಲಿ ಕಂಪ್ಯೂಟ್ರು ಏನೇನು ನಿಮಗೆ ಬೇಕೋ ಅಷ್ಟು ಕೂಡ ಅಲ್ಲಿ ಇಟ್ಕೋತೀವಿ. ಏನು ಸಹಾಯ ಬೇಕೋ ನಾವು ಮಾಡ್ತೀವಿ. ಇಷ್ಟರ ಮಧ್ಯೆ ಜಿಲ್ಲಾಧಿಕಾರಿಗಳ ಕಚೇರಿ ಸಹಕಾರ ಬೇಕು ಅನ್ನೋದ್ರೆ ಅದೂ ನಾವು ಮಾಡ್ಕೋತೀವಿ. ಯಾರೋ BLOಗಳು ಇದನ್ನು ಅವ್ರು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗೋಕ್ಕೆ ಬರಲ್ಲ. ಶಿವಮೊಗ್ಗನ ರಾಮನಗರ ಆಗಕ್ಕೆ ಬಿಡಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಶಿವಮೊಗ್ಗ ರಕ್ಷಣಾಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸುಮ್ಮನೆ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡೋಕ್ಕೆ ಇಷ್ಟಪಡಲ್ಲ ನಾವು. ಆದರೆ ಅಲ್ಲೇನಾದ್ರು ವ್ಯತ್ಯಾಸ ಆಯಿತು ಅಂತಂದರೆ ನಾವು ಅವ್ರದ್ದು ಸಹಕಾರ ತಗೊಂಡು ನ್ಯಾಯಬದ್ಧವಾದ ಮತದಾರ ಪಟ್ಟಿ ಸೇರೋಂಥ ಪ್ರಯತ್ನ ಮಾಡ್ತೇವೆ. ಮಾನ್ಯ KPCC ಅಧ್ಯಕ್ಷರಾಗಿದ್ದಂಥ ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು SIR ಬಗ್ಗೆ ತುಂಬ ಕಠೋರವಾದ ಪದಗಳು ಬಳಸಿದರು. RSS BJPಯವರು ಪ್ರಜಾಪ್ರಭುತ್ವವನ್ನು SIR ಮುಖಾಂತರ ನಿರ್ನಾಮ ಮಾಡ್ತಾರೆ ಅನ್ನೋಂಥ ಮಾತು ಕೂಡ ಹೇಳಿದರು. ನಾನು ಅವಾಗ ಪ್ರಸ್ತಾಪ ಮಾಡಿದ್ದೆ, ನಿಮ್ಮದೇ ರಾಜ್ಯ ಸರ್ಕಾರದ ಸಿಬ್ಬಂದಿ ಇದೆ, ನೀವು ಪ್ರಾಮಾಣಿಕವಾಗಿ ಇದನ್ನು ಮಾಡಿ ಅಂತ. ಇವತ್ತು ಸಂಯುಕ್ತ ಕರ್ನಾಟಕದಲ್ಲಿ ಮುಖ್ಯ ಚುನಾವಣಾಧಿಕಾರಿಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನೋಡಿದೆ ನಾನು. ಸಾಮೂಹಿಕ SIR ಶಿಕ್ಷಾರ್ಹ. ಮುಖ್ಯ ಚುನಾವಣಾಧಿಕಾರಿ ಮನೆ ಮನೆಗೆ ಭೇಟಿ ನೀಡಿದರೆ ಮಾತ್ರ ಅಧಿಕೃತ. ಒಂದೇ ಕಡೆ ಫಾರ್ಮ್ ವಿತರಣೆ ಅಪರಾಧ. ಪ್ರಕ್ರಿಯೆಯಲ್ಲಿ ಏನೇ ಲೋಪ ಇದ್ದರೂ BLOಗಳೇ ಹೊಣೆ. ಇದಷ್ಟು ಕೂಡ ಅವ್ರು ನೆನ್ನೆ ಹೇಳಿದ್ದಾರೆ. ಪತ್ರಕರ್ತರು ಸಂದರ್ಶನ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕೇಳಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಕೇಳಿದ್ದಾರೆ, ಸಾಮೂಹಿಕ ಫಾರ್ಮ್ ಹಂಚಿಕೆ ಆರೋಪ ನಿಮ್ಮ ಗಮನಕ್ಕೆ ಬಂದಿದೆಯೇ? ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ವೇಳೆ BLOಗಳ ಮನೆ ಮನೆಗೆ ಭೇಟಿ ನೀಡುತ್ತಿಲ್ಲ ಎಂಬ ದೂರು ಆಯೋಗಕ್ಕೆ ಬಂದಿದೆ. ಸರ್ಕಾರದ ನಿಯಮಾನುಸಾರ ಮತದಾರರ ಮನೆಗಳಿಗೆ ಖುದ್ದಾಗಿ ಭೇಟಿ ನೀಡದೆ ತಮ್ಮ ಕಚೇರಿ ಅಥವಾ ಯಾವುದೇ ಒಂದು ಸ್ಥಳದಲ್ಲಿ ಕುಳಿತು ಅನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸುತ್ತಿದ್ದರೆ ಅದು ಅಧಿಕಾರಿಗಳು ಜವಾಬ್ದಾರಿ ಮಾತ್ರವಲ್ಲ, ಗಂಭೀರ ಮತ್ತು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ರಾಜಕೀಯ ಪಕ್ಷಗಳಿಂದ ಈ ಬಗ್ಗೆ ದೂರು ಬಂದಿದೆಯೇ? ಆಯೋಗದ ಕ್ರಮ ಏನು? ಕೆಲವು ರಾಜಕೀಯ ಪಕ್ಷಗಳಿಂದ ಸಾಮೂಹಿಕ SIR ಬಗ್ಗೆ ಛಾಯಾಚಿತ್ರ, ವಿಡಿಯೋ ಸಹಿತ ದೂರು ಬಂದಿದೆ.
ಸಾರ್ವಜನಿಕರಿಂದಲೂ ಇಂತಹ ಆರೋಪಗಳ ಬಗ್ಗೆ ಆಯೋಗದ ಗಮನಕ್ಕೆ ಬಂದಿದೆ. ಪಾರದರ್ಶಕ ಮತ್ತು ನಿಯಮಬದ್ಧವಾಗಿ ನಡೆಯಬೇಕಾಗಿರುವ SIRನಲ್ಲಿ ಇಂತಹ ಲೋಪಗಳು ಗಂಭೀರವಾಗಿ ಪರಿಗಣಿಸುತ್ತೇವೆ. ಇದಕ್ಕೆ ಆಯೋಗದ ಕ್ರಮವೇನು ಅನ್ನೋದಕ್ಕೆ ಉತ್ತರ ಇಲ್ಲ. ಗಮನಕ್ಕೆ ಬಂದಿದೆ, ವಿಡಿಯೋಗಳು ಬಂದಿದೆ, ರಾಜಕೀಯ ಪಕ್ಷಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ನಾನು ಮಾನ್ಯ ಅನ್ಬುಕುಮಾರ್ ಅವರಿಗೆ, ರಾಜ್ಯ ಚುನಾವಣಾ ಅಧಿಕಾರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ದಾಖಲೆಗಳು ಸಮೇತ ಜನ ಕೊಟ್ಟರೂ ಕೂಡ ಇವಾಗಿನ ತನಕನೂ ಕೂಡ ಒಬ್ಬರ ಬಗ್ಗೆ FIR ಹಾಕಿಲ್ಲ, ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ.